ಆಮೇಲೆ ಈ ಡೇಟಾ ಸೈಂಟಿಸ್ಟ್ ಆಗಬೇಕಾದ್ರೆ ನಮಗೆ ಏನು ಗೊತ್ತಿರಬೇಕು, ಈ ಒಂದು ಪ್ರಶ್ನೆ ಎಲ್ಲರಿಗೂ ಇರುತ್ತೆ. ಏನು ಗೊತ್ತಿರಬೇಕು? ಅಲ್ಗಾರಿದಮ್ಸು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಮತ್ತು ಮೆಷಿನ್ ಲರ್ನಿಂಗು ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು. ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅಂದ ತಕ್ಷಣ ಸ್ಟ್ಯಾಟಿಸ್ಟಿಷಿಯನ್ ಆಗಿರಬೇಕು ಅನ್ನೋದಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು, ಮ್ಯಾಥಮೆಟಿಕ್ಸಲ್ಲಿ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಹೈ ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ ಅಲ್ಲ, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್, ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಸಾಕು. ಅಲ್ಗಾರಿದಮ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಬಗ್ಗೆ ತಿಳ್ಕೊಂಡಿರಬೇಕು. ಮತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸ್ವಲ್ಪ ಗೊತ್ತಿರಬೇಕು. ಆರು, ಪೈಥನ್ನು, SQL ಆ್ಯಂಡ್ ಹೈವ್, ಈ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಪೈಥನ್ ಅಂತೂ ನಾವು ನಿಮಗೆ ಈ ಕೋರ್ಸಲ್ಲಿ ಹೇಳ್ಕೊಡ್ತಾನೆ ಇದ್ದೀವಿ, ಆರ್ ಕೂಡ ಹೇಳ್ಕೊಡ್ತೀವಿ, SQL ಕೂಡ ನಿಮಗೆ ನಾವು ಹೇಳ್ಕೊಡ್ತೀವಿ. ಆಮೇಲೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನು ಅಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನಾಲೆಡ್ಜು. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಕಿಂಗ್ ಡೊಮೈನ್ ಇದ್ದರೆ ಬ್ಯಾಂಕಿಂಗ್ ಮೇಲೆ ನೀವು ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಥವಾ ನೀವು ಇನ್ಶೂರೆನ್ಸ್ ಸೆಗ್ಮೆಂಟಲ್ಲಿದ್ದರೆ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಥವಾ ನೀವು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಲಿದ್ದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಬಗ್ಗೆ ನಿಮಗೆ ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇದನ್ನು ನಾವು ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಕರಿತೀವಿ. ಆಮೇಲೆ ನಾವು ಡೇಟಾನ ನಾವು ತಗೋಬೇಕಾದ್ರೆ ನಾವು ಡೇಟಾನ ಕೇಳ್ಬಿಟ್ಟು ಇಸ್ಕೋಬೇಕು. ಅದು ಯಾವ ರೀತಿ ನೀವು ಕ್ವಶನ್ಸ್ ಕೇಳ್ತೀರಾ, ಯಾವ ರೀತಿ ಡೇಟಾನ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ವಲ್ಪ ಚೆನ್ನಾಗಿರಬೇಕು. ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಆರ್ಡರ್ ಟು ಕಮ್ಯುನಿಕೇಟ್ ದ ರಿಸಲ್ಟ್ಸ್. ಒಂದು, ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ನಿಮಗೆ ಯಾವ ಡೇಟಾ ಬೇಕು ನಿಮಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಡೇಟಾ ನಿಮ್ಮ ಹತ್ರ ಬಂದಾಗ ಅದನ್ನು ಇನ್ಫರ್ ಮಾಡಿ ಆ ಡೇಟಾಯಿಂದ ಇನ್ಫಾರ್ಮೇಷನ್ ತೆಗೆದು ಯಾವ ರೀತಿ ಇನ್ಫಾರ್ಮೇಷನ್ನ ನೀವು ಕೊಡಬೇಕು ಎಂಡ್ ಯೂಸರ್ಸ್ಗೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ ಡೇಟಾ ಸೈಂಟಿಸ್ಟ್ಗೆ. ಸೊ ಇಷ್ಟು ನಿಮಗೆ ಸಾಕು ಡೇಟಾ ಸೈಂಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ. ಆದರೆ ಇದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿ ಬರುತ್ತೆ, ಹಾಗೆ ಅನೇಕ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಇಷ್ಟು ನೀವು ಮಾಡಿದಾಗ ನೀವು ಡೇಟಾ ಸೈಂಟಿಸ್ಟ್ ರೋಲ್ಗೆ, ಇಂಟರ್ವ್ಯೂಗೆ ನೀವು ಅಪಿಯರ್ ಆಗುವಂತಹ ಎಲ್ಲ ಚಾನ್ಸಸ್ಸು ಇರುತ್ತೆ. ಸೊ ಇವಾಗ ನಮಗೆ ಸ್ಕಿಲ್ಸ್ ಏನು ಬೇಕು ಅಂತ ಗೊತ್ತಾಯಿತು. ಡೇಟಾ ಅಂದರೆ ಏನು ಅಂತ ಈಗಾಗಲೇ ನಾನು ನಿಮಗೆ ಮಾಹಿತಿ ಕೊಟ್ಟೆ. ಡೇಟಾ ಅಲ್ಲಿ 3 ಟೈಪ್ಸ್ ಇದೆ. ಸ್ಟ್ರಕ್ಚರ್ಡ್ ಅಂತಿದೆ, ಅನ್ಸ್ಟ್ರಕ್ಚರ್ಡ್ ಇದೆ, ಸೆಮಿ ಸ್ಟ್ರಕ್ಚರ್ಡ್ ಇದೆ. ಈ 3 ಟೈಪ್ಸ್ ಆಫ್ ಡೇಟಾ ಕೂಡ ನಾವು ಡೇಟಾ ಸೈಂಟಿಸ್ಟ್ ಆಗಿ ನಾವು ಡೀಲ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾದರೆ ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ನಿಮಗೆ 2 ಪಿಕ್ಚರ್ ನಾನು ತೋರಿಸ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಅದು ಸ್ಟ್ರಕ್ಚರ್ಡ್ ಡೇಟಾ, ಲೆಫ್ಟ್ ಸೈಡಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ ಅದು ಅನ್ಸ್ಟ್ರಕ್ಚರ್ಡ್ ಡೇಟಾ. ಸೊ ನೀವು ಪಿಕ್ಚರ್ ನೋಡ್ತಿದ್ದಂಗೆ ನೀವು ಹೇಳ್ಬೋದು ಸ್ಟ್ರಕ್ಚರ್ ಡೇಟಾ ಅಂದ್ರೇನು, ಅದು ನೀಟಾಗಿ ಆರ್ಗನೈಸ್ ಆಗಿದೆ. ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ಆ ಡೇಟಾ ಆರ್ಗನೈಸ್ ಆಗಿಲ್ಲ. ನೋಡಿ, ತುಂಬ ಮೆಸ್ಸಿ ಆಗಿದೆ. ಮೆಸ್ಸಿ ಆಗಿದೆ ಅಂದರೆ ಹ್ಯಾಪಜರ್ಡ್ ಆಗಿ ಅದು ಅರೇಂಜ್ ಆಗಿದೆ. ಅದನ್ನು ನಾವು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ನಾವು ಕರಿತೀವಿ. ಸೊ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಅನ್ಸ್ಟ್ರಕ್ಚರ್ಡ್ ಡೇಟಾಗೂ ಡಿಫ್ರೆನ್ಸ್ ಏನು ಅಂತ ನಿಮಗೆ ಗೊತ್ತಾಯಿತು. ಸೊ ಸ್ಟ್ರಕ್ಚರ್ಡ್ ಡೇಟಾ ಅಂದ್ರೇನು, ಹೈಲಿ ಆರ್ಗನೈಸ್ಡ್, ನೀಟಾಗಿ ಆರ್ಗನೈಸ್ ಆಗಿದೆ, ಪ್ರಾಪರ್ಲಿ ಫಾರ್ಮ್ಯಾಟ್ ಆಗಿದೆ. ಫಾರ್ಮ್ಯಾಟ್ ಆಗಿರೋದು ಅಂದರೆ ಏನು ನೋಡಿ, ರೋಸ್ ಆ್ಯಂಡ್ ಕಾಲಮ್ಸ್ ನೀಟಾಗಿ ಫಾರ್ಮ್ಯಾಟ್ ಆಗಿದೆ. ಆಮೇಲೆ ಸ್ಟ್ರಕ್ಚರ್ ಡೇಟಾಲಿ ನಾವು ನಮಗೆ ಬೇಕಾದಂತಹ ಡೇಟಾನ ನಾವು ಈಸಿಲಿ ಸರ್ಚ್ ಮಾಡ್ಬೋದು. ಅದನ್ನು ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕೂಡ ಕರಿತೀವಿ. ಆಮೇಲೆ ಸ್ಟ್ರಕ್ಚರ್ ಡೇಟಾ ಮೇಲೆ ವರ್ಕ್ ಮಾಡಬೇಕಾದ್ರೆ ನಮಗೆ ಒಂದು SQL ಅಂತ ಒಂದು ಲ್ಯಾಂಗ್ವೇಜ್ ಇದೆ. SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಇದು ನೀವು ಪೈಥನಲ್ಲಿ ಮತ್ತು ಡೇಟಾಬೇಸಲ್ಲಿ ಕಲಿತೀರಾ. ಇದನ್ನು ನಾವು ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ಡೇಟಾನ ನಾವು ಅನಲೈಸ್ ಮಾಡ್ಬೋದು. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದಕ್ಕೆ ನಾವು ಸ್ಟ್ರಕ್ಚರ್ ಡೇಟಾ ಅಂತ ಕರಿತೀವಿ. ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಮೇಲೆ ನೀವು ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡೇ ಇರ್ತೀರ. ಸೊ ಎಕ್ಸೆಲಲ್ಲಿ ಏನಾಗುತ್ತೆ, ನನಗೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನಾನು ಡೇಟಾನ ಫೀಡ್ ಮಾಡ್ಬೋದು. ಈ ವರ್ಟಿಕಲ್ ಪ್ಲೇಸ್ ಹೋಲ್ಡರ್ಸ್ಗೆ ನಾನು ರೋಸ್ ಅಂತೀನಿ, ಹ್ಯಾರಿಜಾಂಟಲ್ ಪ್ಲೇಸ್ ಹೋಲ್ಡರ್ಸ್ಗೆ ನಾನು ವರ್ಟಿಕಲ್ ಪ್ಲೇಸ್ ಹೋಲ್ಡರ್ಸ್ಗೆ ನಾನು ಕಾಲಮ್ ಅಂತೀನಿ, ಹ್ಯಾರಿಜಾಂಟಲ್ ಪ್ಲೇಸ್ ಹೋಲ್ಡರ್ಸ್ಗೆ ನಾನು ರೋಸ್ ಅಂತೀನಿ. ಇದು ಸ್ಟ್ರಕ್ಚರ್ ಡೇಟಾ ಅಂತ ಅನ್ನಿಸ್ಕೊಡುತ್ತೆ. ಈ ಪಕ್ಕದಲ್ಲಿರೋದು ಕೂಡ ಒಂದು ಎಕ್ಸಾಂಪಲ್ ಆಫ್ ಸ್ಟ್ರಕ್ಚರ್ ಡೇಟಾ. ಸೊ ಈ ಸ್ಟ್ರಕ್ಚರ್ ಡೇಟಾನ ನಾನು ಉಪಯೋಗಿಸ್ಕೊಂಡು ನಾವು ಏನು ಇನ್ಫಾರ್ಮೇಷನ್ ಬೇಕು ನಾನು ಅದನ್ನು ಈಸಿಯಾಗಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಮತ್ತು ರಿಲೇಷನ್ಶಿಪ್ ಕೂಡ ನಾನು ಸೆಟ್ ಮಾಡ್ಬೋದು ಈ ಸ್ಟ್ರಕ್ಚರ್ ಡೇಟಾಯಿಂದ.
ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ರೈಟ್ ಸೈಡ್ ಆಫ್ ದಿ ಪಿಕ್ಚರ್ಗೆ ಗಮನ ಹರಿಸಿ. ನೋಡಿ, ಇಲ್ಲಿ ಎರಡು ನನಗೆ ಟೇಬಲ್ ಇದೆ. ಒಂದನೇ ಟೇಬಲು ಕಸ್ಟಮರ್ ಟೇಬಲ್ ಅಂತ, ಎರಡನೇ ಟೇಬಲು ಆರ್ಡರ್ ಟೇಬಲ್ ಅಂತ ಇದೆ. ಈ ಕಸ್ಟಮರ್ ಟೇಬಲಲ್ಲಿ ಕಸ್ಟಮರ್ ಐ ಡಿ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಫೋನ್ ಅಂತ ಇದೆ. ಇದನ್ನೆಲ್ಲ ನಾವು ಕಾಲಮ್ ನೇಮ್ಸ್ ಅಂತ ಕರಿತೀವಿ. ಈ 1 2 3 4 ಏನು ನೀವು ನೋಡ್ತಾ ಇದ್ದೀರಾ, ಇದನ್ನು ರೆಕಾರ್ಡ್ಸ್ ಅಂತ ನಾವು ಕರಿತೀವಿ. ಅದೇ ರೀತಿ ಆರ್ಡರ್ ಟೇಬಲಲ್ಲೂ ಆರ್ಡರ್ ಐ ಡಿ, ಆರ್ಡರ್ ಡೇಟ್, ಕಸ್ಟಮರ್ ಐ ಡಿ ಇದನ್ನು ಕಾಲಮ್ಸ್ ಅಂತ ಕರಿತೀವಿ. ಈ 1 2 3 4 5 ಏನು ನೋಡ್ತಿದ್ದೀರಾ ಅದನ್ನು ರೆಕಾರ್ಡ್ಸ್ ಅಂತ ನಾವು ಕರಿತೀವಿ. ಈ ಎರಡು ಟೇಬಲ್ಲು ನೋಡಿ ಲಿಂಕ್ ಆಗಿದೆ. ಅಂದರೆ ಯಾವ ಥರ ಲಿಂಕ್ ಆಗಿದೆ ಅಂದರೆ, ಇವಾಗ ಒಬ್ಬ ಕಸ್ಟಮರು ಐ ಡಿ ಅಂತ ನಾವು ಕೊಟ್ಟಾಗ ಅವನಿಗೆ ನೇಮ್ ಇರುತ್ತೆ, ಅವನಿಗೆ ಫಸ್ಟ್ ನೇಮ್ ಇರುತ್ತೆ, ಲಾಸ್ಟ್ ನೇಮ್ ಇರುತ್ತೆ, ಅವನಿಗೆ ಇಮೇಲ್ ಐ ಡಿ ಇರುತ್ತೆ, ಮತ್ತು ಫೋನ್ ನಂಬರ್ ಕೂಡ ಇರುತ್ತೆ. ಸೊ ಇವಾಗ ಆರ್ಡರ್, ಒಬ್ಬ ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡ್ತಾನೆ. ಆರ್ಡರ್ ಟೇಬಲ್ಗೆ ಬನ್ನಿ, ಏನೋ ಒಂದು ಆರ್ಡರ್ನ ಪ್ಲೇಸ್ ಮಾಡ್ತಾನೆ. ಪ್ರತಿಯೊಂದು ಆರ್ಡರ್ಗೂ ಒಂದು ಆರ್ಡರ್ ಐ ಡಿ ಅಂತ ಇರುತ್ತೆ. ಈ ಆರ್ಡರ್ನ ಪ್ಲೇಸ್ ಮಾಡಿರೋದು ಯಾವುದು, ಕಸ್ಟಮರ್ ಐ ಡಿ ಪ್ಲೇಸ್ ಮಾಡಿದ್ದಾನೆ. ಒಬ್ಬ ಕಸ್ಟಮರ್ ಪ್ಲೇಸ್ ಮಾಡಿದ್ದಾನೆ, ಅವನಿಗೆ ಕಸ್ಟಮರ್ ಐ ಡಿ ಇದೆ. ಸೊ ಕಸ್ಟಮರ್ ಐ ಡಿ ಯಾವ್ದಿಲ್ಲಿ 2. ಈ 2 ಯಾರು ಅಂತ ನನಗೆ ಗೊತ್ತಾಗಬೇಕಾದ್ರೆ ನೋಡಿ, ಕಸ್ಟಮರ್ ಟೇಬಲ್ಗೆ ಹೋಗ್ತೀನಿ, ಆ 2 ಅನ್ನೋದು ಡೇವ್ ಅಂತ ಗೊತ್ತಾಗುತ್ತೆ. ಅಂದರೆ ಈ ಆರ್ಡರ್ ಐ ಡಿನ ನಾನು ಕ್ರಿಯೇಟ್ ಮಾಡಿ ಒಬ್ಬ ಕಸ್ಟಮರ್ ಆರ್ಡರ್ನ ಪ್ಲೇಸ್ ಮಾಡಬೇಕಾದ್ರೆ ಇಲ್ಲಿ ಇರುವಂತಹ ಕಸ್ಟಮರ್ಸೇ ಪ್ಲೇಸ್ ಮಾಡಬೇಕು, ಬೇರೆ ಯಾವುದೋ ಎಕ್ಸ್ಟ್ರಾ ಕಸ್ಟಮರ್ ಬಂದು ಪ್ಲೇಸ್ ಮಾಡಲಿಕ್ಕಾಗಲ್ಲ. ಅಂದರೆ ನಾನು ಎರಡು ರಿಲೇಷನ್ಶಿಪ್, ಒಂಥರ ರಿಲೇಷನ್ಶಿಪ್ ಸೆಟ್ ಮಾಡಿದ್ದೀನಿ. ಇದಕ್ಕೆ ನಾವು ಸ್ಟ್ರಕ್ಚರ್ ಡೇಟಾ ಅಂತ ನಾವು ಕರಿತೀವಿ. ಆಮೇಲೆ ಅನ್ಸ್ಟ್ರಕ್ಚರ್ ಡೇಟಾ ಅಂದ್ರೇನು? ಅನ್ಸ್ಟ್ರಕ್ಚರ್ ಡೇಟಾ ಅಂದರೆ ಅದು ಅನ್ಕ್ಯಾಟಗರೈಸ್ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯಾದಂತಹ ಒಂದು ಆರ್ಡರ್ ಇರಲ್ಲ, ಹ್ಯಾಪಸರ್ಡ್ ಆಗಿ ಅದು ಕ್ಯಾಟಗರೈಸ್ ಆಗಿರುತ್ತೆ. ಆಮೇಲೆ ಇದನ್ನು ನಾವು ಅನಲೈಸ್ ಮಾಡಬೇಕಂದ್ರೆ NoSQL ಡೇಟಾಬೇಸ್ ಅಂತ ನಾವು ಯೂಸ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಸ್ಟ್ರಕ್ಚರ್ ಡೇಟಾನ ಅನಲೈಸ್ ಮಾಡಬೇಕಂದ್ರೆ SQL ಬೇಕು ನಮಗೆ. ಅನ್ಸ್ಟ್ರಕ್ಚರ್ ಡೇಟಾನ ಅನಲೈಸ್ ಮಾಡಬೇಕಾದ್ರೆ ನಾವು NoSQL ಅಂತ ಒಂದು ಡೇಟಾಬೇಸ್ ಫೆನೋಮಿನಾನ ನಾವು ಯೂಸ್ ಮಾಡಬೇಕು. ಅನ್ಸ್ಟ್ರಕ್ಚರ್ ಡೇಟಾ ಅಂದರೆ ಏನು? ಟೆಕ್ಸ್ಟು, ವಿಡಿಯೋ, ಆಡಿಯೋ, ಮೊಬೈಲ್ ಆ್ಯಕ್ಟಿವಿಟಿ, ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿ. ನೀವು ಫೇಸ್ಬುಕ್ ಯೂಸ್ ಮಾಡ್ತಿರ್ತೀರಾ, ನಿಮಗೆ ಪೋಸ್ಟ್ ಬರ್ತಾ ಇರುತ್ತೆ, ನೀವು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಫಾರ್ವರ್ಡ್ ಮಾಡ್ತೀರಾ. ಆಮೇಲೆ ನಿಮ್ಮ ವಾಟ್ಸಪ್ಪಲ್ಲಿ ವೀಡಿಯೋಸ್ ಬರ್ತಾ ಇದೆ, ಅದನ್ನು ಫಾರ್ವರ್ಡ್ ಮಾಡ್ತೀರಾ, ಗ್ರೂಪಲ್ಲಿ ಹಾಕ್ತೀರಾ. ಇವೆಲ್ಲ ಅನ್ಸ್ಟ್ರಕ್ಚರ್ ಡೇಟಾ. ಇಷ್ಟೂ ಅನ್ಸ್ಟ್ರಕ್ಚರ್ ಡೇಟಾ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಒಂದು ಗ್ರಾಫ್ನ ನೀವು ನೋಡಿದಾಗ ಸ್ಟ್ರಕ್ಚರ್ ಡೇಟಾಗೂ ಅನ್ಸ್ಟ್ರಕ್ಚರ್ ಡೇಟಾ ಯಾವ ರೀತಿ ಗ್ರೋ ಆಗ್ತಾ ಇದೆ ಓವರ್ ದ ಇಯರ್ಸ್ ಅಂತ ಗೊತ್ತಾಗ್ತಾ ಇದೆ. ನೋಡಿ, 2009ಇಂದ 2017ವರೆಗೂ ಸ್ಟ್ರಕ್ಚರ್ ಡೇಟಾ ಒಂದೇ ಲೆವೆಲಲ್ಲಿ ಗ್ರೋ ಆಗ್ತಾ ಇದೆ. ಆದರೆ ಅನ್ಸ್ಟ್ರಕ್ಚರ್ ಡೇಟಾ ನಂಬರ್ ಆಫ್ ಇಯರ್ಸ್ ಅಥವಾ ವರ್ಷಗಳು ಬಂದಂತೆ ಅನ್ಸ್ಟ್ರಕ್ಚರ್ ಡೇಟಾನ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ 60 to 80% ಪರ್ ಇಯರ್ ಅಷ್ಟು ಅನ್ಸ್ಟ್ರಕ್ಚರ್ ಡೇಟಾ ಜಾಸ್ತಿ ಆಗ್ತಾ ಇದೆ. ಸೊ ಕೆಳಗಡೆ ನೀವು ಪೈ ಚಾರ್ಟ್ ನೋಡಿದಾಗ 85% ಅನ್ಸ್ಟ್ರಕ್ಚರ್ ಡೇಟಾ, 15% ಸ್ಟ್ರಕ್ಚರ್ ಡೇಟಾ. ಇನ್ನೊಂದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕೂಡ ಇದೆ. ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ. ಎರಡು ಸೇರಿಸಿದಾಗ ಅದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಎರಡರ ಮಧ್ಯದಲ್ಲಿ ಇರುವಂತಹ ಡೇಟಾ. ಸ್ಟ್ರಕ್ಚರ್ಡ್ ಹಾಗೂ ಅನ್ಸ್ಟ್ರಕ್ಚರ್ಡ್ ಡೇಟಾ ಮಧ್ಯದಲ್ಲಿರುವಂತಹ ಡೇಟಾಗೆ ನಾವು ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಈ ಜೇಸನ್ ಅಂದರೆ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಮತ್ತು XML ಡಾಕ್ಯುಮೆಂಟ್ಸು, ದೇ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಅನ್ಸ್ಟ್ರಕ್ಚರ್ಡ್ ಡೇಟಾ ಹಾಗೂ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಓಕೆ, ಇಷ್ಟು ನಿಮಗೆ ಅರ್ಥ ಆಯ್ತು. ಇವಾಗ ಡೇಟಾ ಸೈಂಟಿಸ್ಟ್ಗೆ ಯಾವ್ಯಾವ ಆಪರ್ಚುನಿಟೀಸ್ ಇದೆ ಅಂತ ನಾವು ನೋಡೋಣ. ನಾನೊಂದು ಹಿಂದೂ ಕ್ಲಿಪ್ಪಿಂಗ್, ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ನ ನಾವು ತೊಗೊಂಡಿದ್ದೀನಿ. 1.2 lakh ಎಸ್ಟಿಮೇಟೆಡ್ ಜಾಬ್ ಓಪನಿಂಗ್ಸ್ ಇನ್ ಇಂಡಿಯಾ. 2022 1.2 lakhs ಎಸ್ಟಿಮೇಟೆಡ್ ಜಾಬ್ ಓಪನಿಂಗ್ಸ್ ಇಂಡಿಯಾಲೇ ಇದೆ. ಬೆಂಗಳೂರಲ್ಲಿ 24% ಆಫ್ ದೀಸ್ ಜಾಬ್ ಓಪನಿಂಗ್ಸ್ ಇದೆ, ಮತ್ತು ಡೆಲ್ಲಿ ಹಾಗೂ ಅದರ್ ರೀಜನ್ಸಲ್ಲಿ ಇನ್ನು 22% ಆಫ್ ದಿ ಜಾಬ್ ಓಪನಿಂಗ್ಸ್ ಇದೆ. ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸಬೇಕು ಅಂದರೆ, ದೇರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಅಂತ ನಾವು ಕರಿತೀವಿ. ಡೇಟಾ ಸೈಂಟಿಸ್ಟ್ ರೋಲ್ ತುಂಬಾ ಡಿಮ್ಯಾಂಡ್ ಇದೆ ಇವಾಗ, ಆದರೆ ಸಪ್ಲೈ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಕ್ವಾಲಿಫೈಡ್ ಡೇಟಾ ಸೈಂಟಿಸ್ಟ್ ಹೊರಗೆ ಬರ್ತಾ ಇಲ್ಲ. ಆ ಕಾರಣದಿಂದಾಗಲೇ ನಾವು ಎಂಟ್ರಿ ಆ್ಯಪಲ್ಲಿ ನಾವು ನಿಮಗೆ ಈ ಡೇಟಾ ಸೈನ್ಸ್ ಕೋರ್ಸ್ನ ಹಾಕ್ತಾ ಇರೋದು. ಮತ್ತು ಈ ಒಂದು ಗ್ರಾಫ್ನ ನೋಡಿ, ಆವ್ರೇಜ್ ಸ್ಯಾಲರಿ ಮತ್ತು ನಂಬರ್ ಆಫ್ ಓಪನಿಂಗ್ಸ್ ಅಂದರೆ ಎಷ್ಟು ಆಪರ್ಚುನಿಟೀಸ್ ಇದೆ ಡೇಟಾ ಸೈನ್ಸು ಮತ್ತು ಅದರ ಅಲೈಡ್
ಓಪನಿಂಗ್ಸ್ ಅಂತ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಡೇಟಾ ಸೈಂಟಿಸ್ಟ್ಗೆ ಅಪ್ರಾಕ್ಸಿಮೇಟ್ಲಿ 1,18,709 ಓಪನಿಂಗ್ಸ್ ಜನರೇಟ್ ಆಗ್ತಾ ಇದೆ ಪ್ರತಿ ವರ್ಷ. ಯಾವುದೋ ಒಂದು ರೀಜನಲ್ ತೊಗೊಂಡಿದ್ದು ಇದು ನ್ಯಾಷನಲ್ ಆ್ಯಾವ್ರೇಜ್ ಸ್ಯಾಲರಿ. ಮತ್ತು ನೀವು ಸ್ಯಾಲರಿ ರೇಂಜ್ ತೊಗೊಂಡಾಗಲೂ ಕೂಡ ಅದು ಸ್ಯಾಲರಿ ರೇಂಜ್ ಕೂಡ ಜಾಸ್ತಿ ಇದೆ. ಬೇರೆ ಒಂದು ಸ್ಯಾಲರಿ ರೇಂಜಸ್ನ ನಾವು ಕಂಪೇರ್ ಮಾಡಿದಾಗ, ಬಿಸ್ನೆಸ್ ಇಂಟೆಲಿಜೆನ್ಸ್ ಮ್ಯಾನೇಜರ್ ಇರ್ಬೋದು, ಡೇಟಾ ಆರ್ಕಿಟೆಕ್ಟ್ ಇರ್ಬೋದು, ಇವ್ರ ಸ್ಯಾಲರೀಸ್ ಎಲ್ಲ ನಾವು ಕಂಪೇರ್ ಮಾಡಿದಾಗ ಡೇಟಾ ಸೈಂಟಿಸ್ಟ್ ಸ್ಯಾಲರಿ ಜಾಸ್ತಿ ಇದೆ ಮತ್ತು ನಂಬರ್ ಆಫ್ ಓಪನಿಂಗ್ಸ್ ಕೂಡ ಜಾಸ್ತಿ ಇದೆ. ಸೊ ಈ ಕಾರಣದಿಂದಾಗಿ ಡೇಟಾ ಸೈನ್ಸ್ ಇಷ್ಟು ಪಾಪ್ಯುಲರ್ ಆಗ್ತಾ ಇದೆ. ಇನ್ನು ನೆಕ್ಸ್ಟು, ಎಲ್ಲೆಲ್ಲಿ ಡೇಟಾ ಸೈಂಟಿಸ್ಟ್ ಅವರು ಹೈರ್ ಆಗ್ತಾರೆ, ಅಂದರೆ ಯಾವ್ಯಾವ ಥರ ಕಂಪ್ನಿಗಳು ಡೇಟಾ ಸೈಂಟಿಸ್ಟ್ನ ಹೈರ್ ಮಾಡ್ಕೊತಾರೆ, ಅಂದರೆ ಎಂಪ್ಲಾಯ್ ಮಾಡ್ಕೊತಾರೆ ಅಂತ ನೋಡೋಣ. ಪರ್ಸೆಂಟೇಜ್ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ಟೆಕ್ನಾಲಜಿ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಎಲ್ಲ ಥರದ ಇಂಡಸ್ಟ್ರೀಸಲ್ಲೂ ಕೂಡ, ಆರ್ಗನೈಸೇಷನ್ಸಲ್ಲೂ ಕೂಡ ಇವತ್ತಿನ ದಿನ ಡೇಟಾ ಸೈಂಟಿಸ್ಟ್ ಬೇಕು. ಅದರಲ್ಲೂ ಟೆಕ್ನಾಲಜಿ ಸ್ಪೇಸಲ್ಲಂತೂ 43% ಬೇಕು, ಹೆಲ್ತ್ ಕೇರಲ್ಲಿ 2% ಬೇಕು. ಈಗಂತೂ ಅದು ಜಾಸ್ತಿ ಆಗ್ತಾ ಇದೆ ಕೋವಿಡ್ ಬಂದ ಮೇಲೆ. ಫೈನಾನ್ಷಿಯಲ್ ಮತ್ತು ಇಂಡಸ್ಟ್ರಿಯಲಲ್ಲಿ ಕೂಡ ನನಗೆ ಡೇಟಾ ಸೈಂಟಿಸ್ಟ್ ಬೇಕಾಗ್ತಾರೆ. ಸೊ ಇದು ನಿಮಗೆ ಯಾವ್ಯಾವ ಇಂಡಸ್ಟ್ರೀಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಡೇಟಾ ಸೈಂಟಿಸ್ಟ್ ಬೇಕು ಅಂತ ನಿಮಗೆ ಗೊತ್ತಾಯ್ತು. ನೋಡಿ, ಈ ಸ್ಲೈಡಲ್ಲಿ ನಾನು ನಿಮಗೆ ಕೆಲವೊಂದು ಟಾಪ್ ಕಂಪ್ನಿ ನೇಮ್ಸ್ನ ಹಾಕಿದ್ದೀನಿ. ಅಮೆಝಾನ್, ಡೆಲಾಯ್ಟ್, ಸ್ಪಾಟಿಫೈ, ಸಿಸ್ಕೋ, ವೀಸಾ, ಗೂಗಲ್, ಊಬರ್, ಈ ಎಲ್ಲ ಕಂಪ್ನೀಸಲ್ಲೂ ಕೂಡ ಡೇಟಾ ಸೈಂಟಿಸ್ಟ್ ಬೇಕಾಗ್ತಾನೆ ಇದ್ದಾರೆ ಮತ್ತು ಹೈರ್ ಮಾಡ್ಕೊತಾನೂ ಕೂಡ ಇದ್ದಾರೆ. ಸೊ ಇವಾಗ ನೀವು ಡೇಟಾ ಸೈನ್ಸ್ ಕೋರ್ಸ್ ಆದಮೇಲೆ ಈ ಥರ ಒಂದು ಕಂಪ್ನೀಲಿ ವರ್ಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗಿವೆ. ಸೊ ಯಾಕೆ ನೀವು ಡೇಟಾ ಸೈನ್ಸ್ನ ಕಲಿಬೇಕು ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ನ ಹಾಕಿದ್ದೀನಿ. ಫ್ಯೂಯಲ್ ಆಫ್ 21st ಸೆಂಚುರಿ ಅಂತ ನಾವು ಕರಿತೀವಿ. ಅಂದರೆ ಇವಾಗ ತುಂಬ ಹಾಟ್ ಕೇಕ್ ಅಥವಾ ಹಾಟ್ ಡಿಮ್ಯಾಂಡಲ್ಲಿ ಇರುವಂತಹ ಟೆಕ್ನಾಲಜಿ ಯಾವುದು? ಡೇಟಾ ಸೈನ್ಸ್. ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಪ್ರಾಬ್ಲಮ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ತುಂಬ ಆಪರ್ಚುನಿಟೀಸ್ ಇದೆ ಅಂದ ತಕ್ಷಣ ಎಲ್ಲರನ್ನೂ ಕಂಪ್ನಿಯವರು ರೆಕ್ರೂಟ್ ಮಾಡಲ್ಲ, ನೀವು ಕ್ವಾಲಿಫೈ ಆಗಿರಬೇಕು ಆ ಕೆಲಸಕ್ಕೆ. ಮೂರನೇದು, ಒಳ್ಳೆ ಕೆರಿಯರ್ ಕೊಡುತ್ತೆ ನಿಮಗೆ, ಎ ಲುಕರೇಟಿವ್ ಕೆರಿಯರ್ ಅಂತೀವಿ. ಅಂದರೆ ನೀವು ಡೇಟಾ ಸೈಂಟಿಸ್ಟ್ ಆಗಿ ಇವತ್ತಿನ ದಿನ ಜಾಯಿನ್ ಆದರೆ ಇನ್ನು ಒಂದು 10 ವರ್ಷ ನೀವು ಅದೇ ಒಂದು ಡೇಟಾ ಸೈಂಟಿಸ್ಟ್ ರೋಲಲ್ಲೇ ನೀವಿದ್ದರೆ ನಿಮಗೆ ಒಳ್ಳೆ ಕೆರಿಯರ್ ಗ್ರೋತ್ ಸಿಗುತ್ತೆ. ಆಮೇಲೆ ಡೇಟಾ ಸೈನ್ಸ್ ಇಸ್ ಚೇಂಜಿಂಗ್ ದ ವರ್ಲ್ಡ್. ಯಾಕೆಂದರೆ ನೋಡಿ, ಇವತ್ತಿನ ದಿನ ಯಾವ ಕಂಪ್ನಿ ಬೇಕಾದ್ರೂ ತಗೊಳ್ಳಿ, ಅವರು ಡೇಟಾ ಸೈನ್ಸ್ನ ಯೂಸ್ ಮಾಡ್ತಿದ್ದಾರೆ, ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಗೂಗಲಿಂದ ಹಿಡಿದು ಒಂದು ಸಣ್ಣ ಕಂಪ್ನಿವರೆಗೂ ಇವತ್ತಿನ ದಿನ ಡೇಟಾ ಸೈನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ನಾವು ಡೇಟಾ ಸೈನ್ಸ್ ಈಸ್ ದ ಫ್ಯೂಚರ್ ಅಂತ ನಾವು ಹೇಳ್ತೀವಿ. ಸೊ ತುಂಬ ಧನ್ಯವಾದಗಳು ಈ ಸೆಷನ್ನ ನೀವು ವಾಚ್ ಮಾಡಿದ್ದಕ್ಕೆ. ಮುಂದಿನ ಸೆಷನ್ನಲ್ಲಿ ನಾವು ಭೇಟಿಯಾಗೋಣ. ಮುಂದಿನ ಸೆಷನ್ನಲ್ಲಿ ನಾನು ನಿಮಗೆ ಡೇಟಾ ಸೈನ್ಸ್ ಸೆಕೆಂಡ್ ಸೆಷನ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.